Hey guys, welcome back to my channel Soulful Tarot. ಇವತ್ತಿನ ಟಾಪಿಕ್ ಬಂದು ಲವ್ ಟ್ಯಾರೋ ರೀಡಿಂಗ್. ಈ ಹಾಫ್ ಮಂತ್ ಮಾರ್ಚ್ ಮಂತ್ ಲವ್ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಗೆ ಏನಾದರೂ ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋಸ್ ಎಲ್ರಿಗೂ ರೆಸಿನೇಟ್ ಆಗಲ್ಲ, ರೆಸಿನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ನೋಡಿ ಬಿಟ್ಬಿಡಿ. ನೋಡೋಣ ನಿಮ್ಮ ಲವ್ ಲೈಫ್ ಹೇಗಿದೆ. ಈ ಮಾರ್ಚ್ ಇನ್ನು ಹಾಫ್ ಮಂತ್ ಇದೆ. ಈ ಹಾಫ್ ಮಂತ್ ಏನಿದೆ ನಿಮ್ಮ ಲವ್ ಲೈಫ್ ಹೇಗಿದೆ ಅಂತ ನೋಡೋಣ. ಗೈಸ್, ಇಲ್ಲಿ ನೀವು ತುಂಬಾ ಪ್ರೋಗ್ರೆಸ್ ತೋರಿಸಿದ್ದೀರಾ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀರಾ ಈ ರಿಲೇಶನ್ಶಿಪ್ ಅಲ್ಲಿ. ಬಟ್ ಇದನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಬಿಕಾಸ್ ಇಲ್ಲಿ ಜಗ್ಲಿಂಗ್, ನೀವು ಅಥವಾ ನಿಮ್ಮ ಪರ್ಸನ್ ಯಾರೋ ಒಂದು ಎರಡು ಸಿಚುವೇಶನ್ ಅಲ್ಲಿ ಜಗ್ಲಿಂಗ್ ಮಾಡ್ತಾ ಇದ್ದೀರಾ. ಮತ್ತೆ ಎರಡು ಸಿಚುವೇಶನ್ ಅಲ್ಲಿ ಡಿಸೈಡ್ ಮಾಡೋ ಇದು ಇದೆ. ಇನ್ನರ್ ಸ್ಟ್ರೆಂತ್ ಸಾಕಾಗ್ತಿಲ್ಲ ಇಲ್ಲಿ ಯಾರಿಗೋ ಒಬ್ರಿಗೆ ನಿಮ್ಮ ಲವ್ ಲೈಫ್ ಅಲ್ಲಿ. ಈಗೋ ಪ್ಲೇ ಆಗ್ತಾ ಇದೆ. ಎಮೋಷನ್ಸ್ ಇದ್ರು ತೋರ್ಸ್ಕೊಳಕ್ ಆಗ್ತಾ ಇಲ್ಲ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಇಬ್ರು. ಓಕೆನಾ? ಈಗೋ ಅನ್ನೋದು ತುಂಬಾ ಇದೆ. ಮೇ ಬಿ ಇಲ್ಲಿ ಎರಡು ಸಿಚುವೇಶನ್ ಅಲ್ಲಿ ಜಗ್ಲಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಏನಾದ್ರೂ ಆಗಿರ್ಬೋದು. ಮೇ ಬಿ ಥರ್ಡ್ ಪಾರ್ಟಿ ಅಥವಾ ಎರಡು ಪರ್ಸನ್ ಇರ್ಬೋದು, ಅಥವಾ ವರ್ಕ್ ಮತ್ತೆ ನೀವಿರ್ಬೋದು, ಅಥವಾ ನಿಮಗೆ ನಿಮ್ ವರ್ಕ್ ಮತ್ತೆ ಅವ್ರು ಇರ್ಬೋದು, ಫ್ಯಾಮಿಲಿ ಮತ್ತೆ ನೀವು. ಈ ತರ ಏನೋ ಒಂದು ಟೂ ನಲ್ಲಿ ಒಂದು ಜಗ್ಲಿಂಗ್, ತುಂಬಾ ಸ್ಟ್ರಾಂಗ್ ಆಗಿ ಜಗ್ಲಿಂಗ್, ಅದು ತಲೆನೋವು ಬರ್ಸೋ ತರ ಜಗ್ಲಿಂಗ್ ಇದೆ. ಇದು ಕ್ಲಾರಿಫೈ ಮಾಡೋಣ ಕಾರ್ಡ್ಸ್. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್.